ನಮಸ್ಕಾರ ಸ್ನೇಹಿತರೆ, ಶಿಕ್ಷಕರ ನೇಮಕಾತಿ ಸಂಬಂಧಿತ ಪರೀಕ್ಷೆಗಳಿಗೆ ತಯಾರಿ ಮಾಡಿಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ. ಮುಂಬರುವಂಥ ಶಿಕ್ಷಕರ ನೇಮಕಾತಿ, ಅದರಲ್ಲಿಯೂ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPSTR ಎಕ್ಸಾಮ್ಗೆ ತಯಾರಿ ಮಾಡಿಕೊಳ್ಳುತ್ತಿರುವ ನನ್ನ ಎಲ್ಲ ಅಭ್ಯರ್ಥಿಗಳಿಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಅತಿ ಮುಖ್ಯವಾದ ಸಮಾಜ ವಿಜ್ಞಾನ ಪತ್ರಿಕೆ 2ರ ವಿವರಣಾತ್ಮಕ ಪ್ರಶ್ನೆಗಳು, ಅದರಲ್ಲಿಯೂ ಮುಖ್ಯವಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 4 ಮೈಸೂರು ಒಡೆಯರು ಹಾಗೂ ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪಾಠಕ್ಕೆ ಸಂಬಂಧಿಸಿದಂಥ ಮುಖ್ಯವಾದ ಆಳವಾದ ಪ್ರಶ್ನೆಗಳು ಹೇಗೆ ಬರುತ್ತೆ ಎಂಬ ಬಗ್ಗೆ ಚರ್ಚಿಸ್ತಾ ಇದ್ದೇವೆ. ಈ ಪ್ರಶ್ನೆಗಳು ಮುಂಬರುವಂಥ GPSTR ಸಮಾಜ ವಿಜ್ಞಾನ ಪತ್ರಿಕೆ 2ರಲ್ಲಿ ಕೇಳುವ ಸಂಭವನೀಯತೆ ಹೆಚ್ಚಿದೆ. ಸೊ ಯಾವುದೇ ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಒತ್ತಿ. ಹಾಗಾದರೆ ತಡ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಹೇಗಿದೆ ವಿದ್ಯಾರ್ಥಿಗಳೇ, ರಾಜ್ ಒಡೆಯರ ಸಾಧನೆಗಳು ಯಾವುವು ಅಂತ ಕೇಳಿದರೆ 3 ಮಾರ್ಕ್ಸ್ ಕ್ವಶನ್ ಅಥವಾ 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಈ ಪ್ರಶ್ನೆಗೆ ನೀವು GPSTR ಪೇಪರ್ 2ದಲ್ಲಿ ಯಾವ ರೀತಿ ಉತ್ತರವನ್ನು ಬರೀಬೇಕಂದ್ರೆ ಪಾಯಿಂಟ್ ವೈಸ್ ಆಗಿ ನಿಮ್ಮ ಉತ್ತರ ಹೀಗಿರಬೇಕು. ಮೈಸೂರನ್ನು ದೊಡ್ಡ ರಾಜ್ಯವನ್ನಾಗಿಸಿದರು, ಶ್ರೀರಂಗಪಟ್ಟಣ ರಾಜಧಾನಿ ಆಯಿತು, ಅನೇಕ ಪ್ರದೇಶ ಗೆದ್ದು ರಾಜ್ಯವನ್ನು ವಿಸ್ತರಿಸಿದರು, ಶ್ರೀರಂಗಪಟ್ಟಣ, ಮೈಸೂರು, ಮೇಲುಕೋಟೆ ದೇವಾಲಯ ಜೀರ್ಣೋದ್ಧಾರ ಮಾಡಿದರು, ರಾಜಮುಡಿ ಎಂಬ ಕಿರೀಟ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಣೆ ಮಾಡಿದರು, ನವರಾತ್ರಿ ಉತ್ಸವವನ್ನು ಪ್ರಾರಂಭಿಸಿದರು. ಈ ಥರ ನೀವು ಉತ್ತರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳ. ಮಿನಿಮಮ್ 6 to 8 ಪಾಯಿಂಟ್ಸ್ಗಳನ್ನು ಎಕ್ಸಾಮಿನೇಷನಲ್ಲಿ ಪಾಯಿಂಟ್ ವೈಸ್ ಆಗಿ ಬರೆದ್ರೆ ಸಾಕು, ಯಾವುದೇ ಎಕ್ಸ್ಪ್ಲನೇಷನ್ ನೀಡೆಡ್ ಇಲ್ಲ ವಿದ್ಯಾರ್ಥಿಗಳೇ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡೋದಾದರೆ ಚಿಕ್ಕ ದೇವರಾಜ ಒಡೆಯರವರ ಸಾಧನೆಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದರೆ ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ ಸಮರ್ಥ ಯೋಧರು ಹಾಗೂ ಆಡಳಿತಗಾರರು. ವ್ಯಕ್ತಿಯ ಬಗ್ಗೆ ಕೇಳಿದಾಗ ವ್ಯಕ್ತಿಯ ಸಮರ್ಥ ಗುಣಗಳನ್ನು ಬರೀಬೇಕಾಗತ್ತೆ ನೀವು. ಶಿವಾಜಿಯ ಸೇನೆಯನ್ನು ಮದುರೈ, ಇಕ್ಕೇರಿ ಮತ್ತು ವಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು, ಮಾಗಡಿ, ಮಧುಗಿರಿ, ಕೋರಟ್ಗೆರೆ ಮತ್ತಿತರ ಪ್ರಾಂತ್ಯಗಳ ವಶ ಮಾಡಿಕೊಂಡರು, ಮೊಘಲರ ಸೇನಾನಿಯಿಂದ ಬೆಂಗಳೂರಿನ ಖರೀದಿ, ಕರ್ನಾಟಕ ಚಕ್ರವರ್ತಿ, ಅಪ್ರತಿಮ ವೀರ, ತೆಂಕನ ರಾಜ ಮತ್ತು ನವಕೋಟೆ ನಾರಾಯಣ ಮುಂತಾದ ಬಿರುದುಗಳನ್ನು ಪಡೆದುಕೊಂಡರು, ಅಟಾರ್ ಕಚೇರಿ ಸ್ಥಾಪನೆ ಮತ್ತು ಅಂಚೆ ವ್ಯವಸ್ಥೆಯ ಜಾರಿ ಮಾಡಿದರು, ಚಿಕ್ಕ ದೇವರಾಜನಾಲೆ, ದೊಡ್ಡ ದೇವರಾಜನಾಲೆ ನಿರ್ಮಾಣ ಮಾಡಿದರು, ತಿರುಮಲ ಆರ್ಯ, ಸಂಚಿ ಹೊನ್ನಮ್ಮ ಮುಂತಾದ ಕವಿಗಳಿಗೆ ಪಂಡಿತರಿಗೆ ಆಶ್ರಯವನ್ನು ನೀಡಿದರು. ಈ ಥರ ನೀವು ಉತ್ತರ ಮಾಡದೆ 3 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ಗೆ ನೀವು ಈ ಥರ ಉತ್ತರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡೋದಾದರೆ ದಿವಾನ್ ರಂಗಾಚಾರ್ಲು ಕುರಿತು ಬರೆಯಿರಿ. ನಿಮಗೆ 2 ಮಾರ್ಕ್ಸಿನ ಪ್ರಶ್ನೆ ಕೇಳಬಹುದು. ಈ ಪ್ರಶ್ನೆಯನ್ನು ಯಾವ ರೀತಿ ಉತ್ತರ ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, ಉತ್ತಮ ಆಡಳಿತಗಾರರು, ಉದಾರ ಮನೋಭಾವದವರು, ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭಿಸಿದವರು, 1881ರಲ್ಲಿ ಕೋಲಾರ ಚಿನ್ನದ ಗಣಿಯನ್ನು ಆರಂಭಿಸಿದರು, 1882ರಲ್ಲಿ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ಆರಂಭಿಸಿದರು. ಈ ಥರ ಉತ್ತರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡೋದಾದರೆ 4ನೇ ಪ್ರಶ್ನೆ, ಮೈಸೂರು ಸಂಸ್ಥಾನದ ಅಭಿವೃದ್ಧಿಯಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಪ್ರಮುಖ ಪಾತ್ರ ವಹಿಸಿದರು, ಸ್ಪಷ್ಟೀಕರಿಸಿ ಅಂತ ಕೇಳ್ತಾರೆ. 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಯಾವ ಥರ ಉತ್ತರ ಬರೀಬೇಕಂದ್ರೆ ನೀವು ರಾಜ್ಯದ ವಿವಿಧ ಸ್ಥಾನದಲ್ಲಿ ಕೆಲಸ ಮಾಡಿದರು, ಹೊಸ ರೈಲು ಮಾರ್ಗಗಳ ರಚನೆ ಮಾಡಿದರು, ಶಿಶು ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದರು, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಗೊಳಿಸಿದರು, ಶೀಶ್ ಜಲ ವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಿದರು, ನೀರಾವರಿ ವ್ಯವಸ್ಥೆಯನ್ನು ಮಾಡಿದರು, 1881ರಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆಯನ್ನು ಆರಂಭಿಸಿದರು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆದ್ಯತೆ. ಈ ಥರ ನೀವು ಉತ್ತರ ಬರೆದ್ರೆ ವಿದ್ಯಾರ್ಥಿಗಳೇ ಎಕ್ಸಾಮಿನೇಷನಲ್ಲಿ ಯಾವುದೇ ಮಾರ್ಕ್ಸ್ ಕಟ್ಟಗಳದೆ ನೀವು ಫುಲ್ ಮಾರ್ಕ್ಸ್ಗಳನ್ನು ಗಳಿಸ್ಕೊಳ್ಬೋದು. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯು ಮೈಸೂರಿನ ಮಾದರಿ ರಾಜ್ಯವನ್ನಾಗಿ ಮಾಡಿದರು, ಸಮರ್ಥಿಸಿರಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಎಕ್ಸಾಮಿನೇಷನಲ್ಲಿ ರಿಪೀಟೆಡ್ ಆಗಿ ಕೇಳುವ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕಂದ್ರೆ ವಿದ್ಯಾಭ್ಯಾಸವನ್ನು ವ್ಯಾಪಕವಾಗಿ ಹರಡಲು ಆಸಕ್ತರಾಗಿದ್ದರು, ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಿದರು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರು, ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಆರಂಭಿಸಿದರು, ಬೆಂಗಳೂರು ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮತ್ತು ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು, ನೀರಾವರಿ ಸೌಲಭ್ಯ ಮತ್ತು ಹೊಸ ರೈಲು ಮಾರ್ಗಗಳ ನಿರ್ಮಾಣಗೊಳಿಸಿದರು, ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದರು, ನ್ಯಾಯ ವಿಧಾಯಕ ಸಭೆಯ ರಚನೆ ಮಾಡಿದರು, ಮಹಾತ್ಮ ಗಾಂಧೀಜಿಯವರಿಂದ ರಾಜಶ್ರೀ ಎಂಬ ಗೌರವವನ್ನು ಪಡೆದುಕೊಂಡರು. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಆಗುತ್ತೆ. ನೀವು ಉತ್ತರಗಳನ್ನು ಈ ರೀತಿ ಬರೀಬೇಕಾಗುತ್ತೆ ಈ ಪ್ರಶ್ನೆಗಳನ್ನು ಕೇಳಿದ್ರೆ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ,
ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನದ ರಾಜಕೀಯ ಸಮಸ್ಯೆಗಳ ಶತಮಾನ ಎಂದೇ ಚಿತ್ರಿಸಲ್ಪಟ್ಟಿದೆ, ಏಕೆ? ವಿವರಿಸಿರಿ. ಈ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರೀಬೇಕಂದ್ರೆ ವಿದ್ಯಾರ್ಥಿಗಳೇ, ಔರಂಗಜೇಬನ ಮರಣ, ಭಾರತದ ಮೇಲೆ ಬ್ರಿಟಿಷರ ರಾಜಕೀಯ ಹಿಡಿತ, ಮೊಘಲರ ರಾಜಕೀಯ ಕುಗಿತು, ಕರ್ನಾಟಕದ ಅಧಿಕಾರಕ್ಕಾಗಿ ಕಿತ್ತಾಟ, ಭಾರತದ ರಾಜಕೀಯ ಸ್ಥಿತ್ಯಂತರಕ್ಕೆ ಒಳಗಾಯಿತು, ದೇಶೀಯ ರಾಜರು ಬ್ರಿಟಿಷರ ವಿರುದ್ಧ ಪ್ರತಿರೋಧ ತೋರಿದರು, ಚಿಕ್ಕದೇವರಾಯರ ಮರಣ, ಮೈಸೂರಿನ ಆಡಳಿತ ಕುಸಿಯಿತು, ಹೈದರಾಲಿಯ ಪ್ರಾಬಲ್ಯ. ಈ ಥರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ, ಹೈದರಾಲಿ ಹೇಗೆ ಅಧಿಕಾರಕ್ಕೆ ಬಂದನು? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಉತ್ತರ ಹೀಗಿರಬೇಕು: ಮೈಸೂರು ಮತ್ತು ಕರ್ನಾಟಕ ಪ್ರಾಂತ್ಯಗಳ ಮೇಲೆ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸಿದನು, ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗದಲ್ಲಿ ಹೆಸರುವಾಸಿಯಾಗಿದ್ದನು, ಚಿರುಕಿನ ಸೈನಿಕ ಕಾರ್ಯಾಚರಣೆ ಮಾಡ್ತಾ ಇದ್ದನು, ದಳವಾಯಿಗಳ ಬಲ ಕುಂದಿಸಿದನು, 2ನೇ ಕೃಷ್ಣರಾಜ ಒಡೆಯರನ್ನು ಬಂಧಿಸಿದನು, ಮೈಸೂರಿನ ಅಧಿಕಾರವನ್ನು ಕೈವಶ ಮಾಡಿಕೊಂಡನು. ಈ ಥರನೇ ಉತ್ತರ ಬರೀಬೇಕಾಗುತ್ತೆ. ಅದೇ ರೀತಿ 8ನೇ ಪ್ರಶ್ನೆ ನೋಡೋದಾದರೆ, 1ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಮತ್ತು ಪರಿಣಾಮಗಳಾವು? 4 ಮಾರ್ಕ್ಸ್ ಕ್ವಶನ್ ವಿದ್ಯಾರ್ಥಿಗಳೇ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. 1ನೇ ಆಂಗ್ಲೋ ಇರ್ಬೋದು, 2ನೇದು ಇರ್ಬೋದು, 3ನೇದು ಇರ್ಬೋದು, 4ನೇದು. ಈ ಟಾಪಿಕ್ ಸಂಬಂಧಿತ ಪ್ರತಿಯೊಂದು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕಂದ್ರೆ, ಹೈದರಾಲಿಯ ಪ್ರಾಬಲ್ಯ, ನಿಜಾಮ್ ಮತ್ತು ಬ್ರಿಟಿಷರು ಮತ್ತು ಮರಾಠರಿಗೆ ರಾಜಕೀಯ ಹಸಿವೆಯಾಯಿತು, ಬ್ರಿಟಿಷರಿಂದ ಹೈದರಾಲಿಯನ್ನು ಮಣಿಸಲು ಕುತಂತ್ರ ಮಾಡ್ತಾಯಿದ್ರು, ಇವನ ವಿರುದ್ಧ ಬ್ರಿಟಿಷರು ನಿಜಾಮರು ಮತ್ತು ಮರಾಠರ ಒಪ್ಪಂದಗಳಾಗಿದ್ದವು, ಹೈದರಾಲಿ ಮಿತ್ರಕೂಟನ ಒಡೆದನು, ಹೈದರಾಲಿ ಮತ್ತು ನಿಜಾಮರಿಂದ ಆರ್ಕಾಟಿಕ್ ಮುತ್ತಿಗೆ, ತಿರುಚನಾಪಳ್ಳಿ, ತಿರುವನಾಮಲೈ, ಅಂಬೂರುಗಳಲ್ಲಿ ಕದನ ಆರಂಭವಾಯಿತು, ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಂಡಿತ್ತು, ಹೈದರಾಲಿ ಸೈನ್ಯ ಮದ್ರಾಸ್ ತಲುಪಿ ಬ್ರಿಟಿಷರಿಗೆ ನಡುಕನ್ನು ಹುಟ್ಟಿಸಿತು, 1769ರಲ್ಲಿ ಆಂಗ್ಲರು ಟಿಪ್ಪುವಿನೊಂದಿಗೆ ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಂಡರು. ಈ ಥರ ನೀವು ಉತ್ತರ ಬರೀಬೇಕಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋದಾದರೆ 9ನೇ ಪ್ರಶ್ನೆ, 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ವಿವರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗೆ ಉತ್ತರ ಹೇಗಿರಬೇಕಂದ್ರೆ, ಬ್ರಿಟಿಷರಿಂದ ಮದ್ರಾಸ್ ಒಪ್ಪಂದ ಉಲ್ಲಂಘನೆ ಆಯಿತು, ಮದರಾವ್ ಸೈನ್ಯ ಶ್ರೀರಂಗಪಟ್ಟಣ ಕಡೆ ನುಗ್ಗಿದಾಗ ಹೈದರಾಲಿ ಆಂಗ್ಲರ ಸಹಾಯ ಯಾಚನೆ ಮಾಡಿದನು, ಆದರೆ ಈ ಸಹಾಯವನ್ನು ಆಂಗ್ಲರು ತಿರಸ್ಕರಿಸಿದರು, ಮಾಹೆಯನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ಇದರಿಂದ 2ನೇ ಯುದ್ಧ ಪ್ರಾರಂಭವಾಗಿ ಹೈದರಾಲಿ ಮುನ್ನಡೆಯನ್ನು ಸಾಧಿಸಿದನು. ಕರ್ನಾಟಕ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡನು, ಕಾಂಚೀಪುರಂ ವಶವಾಯಿತು, ಕೋರಮಂಡಲ ತೀರದವರೆಗೆ ಸೈನ್ಯ ಮುನ್ನುಗ್ಗಿಸಿ ಮದ್ರಾಸ್ ಸೈನ್ಯಾಧಿಕಾರಿಗೆ ಹೆದರಿಸಿದ, ಹೈದರಾಲಿಯಿಂದ ಆರ್ಕಾಟ್ ವಶವಾಯಿತು, ವೆಲ್ಲೂರು ಮತ್ತು ವಾಂಡಿವಾಶ್ ಆಕ್ರಮಿಸುವುದಾಗಿ ಬೆದರಿಸಿದ, ಫ್ರೆಂಚರಿಂದ ಹೈದರಾಲಿಗೆ ಸಹಾಯ, ಬ್ರಿಟಿಷ್ ಪ್ರದೇಶಗಳಿಗೆ ಮುತ್ತಿಗೆ, ಸಂಪತ್ತು ಮತ್ತು ಶಸ್ತ್ರಾಸ್ತ್ರ ಸಂಗ್ರಹ. 1781ರಲ್ಲಿ ಪೋರ್ಟ್ ನೋವಾ ಕದನದಲ್ಲಿ ಹೈದರಾಲಿಯ ಸೋಲಾಯಿತು, ಉಲಿಕಾಟ್ ಮತ್ತು ಸುಳಿಂಗೂರು ಕದನಗಳಲ್ಲಿ ಆರ್ಥಿಕ ಹಾನಿಯಾಯಿತು, ಬ್ರಿಟಿಷರಿಂದ ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಹಾಕಿಸಲಾಯಿತು, ಹೈದರಾಲಿಯ ಮರಣವಾಯಿತು, ಬ್ರಿಟಿಷರಿಂದ ಬಿದ್ನೂರು ಮತ್ತು ಮಂಗಳೂರುಗಳ ವಶ, ಟಿಪ್ಪುವಿನ ವಿರುದ್ಧ ತಿರುವಾಂಕೂರು, ಕಲ್ಲಿಕೋಟೆ ಮತ್ತು ಮಲಬಾರ್ ರಾಜನ್ನು ಎತ್ತಿಕಟ್ಟಿದರು. ಈ ಥರ ನೀವು ಉತ್ತರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಇನ್ನೊಂದು ನೋಡಿದ್ರೆ 1784ರಲ್ಲಿ ಮಂಗಳೂರು ಒಪ್ಪಂದ ಮೂಲಕ ಯುದ್ಧ ಕೊನೆಯಾಯಿತು. ಈ ಥರ ನೀವು ಉತ್ತರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಕೊನೆ ಪ್ರಶ್ನೆ ನೋಡೋದಾದ್ರೆ ಇಂದಿನ ಸಂಚಿಕೆಯಲ್ಲಿ 10ನೇ ಪ್ರಶ್ನೆ, ಟಿಪ್ಪು ಬ್ರಿಟಿಷರ ಬಗ್ಗೆ ಹೊಂದಿದ ಧೋರಣೆಗಳಾವುವು? ಈ ಪ್ರಶ್ನೆಗೆ ಉತ್ತರ ಯಾವ ರೀತಿ ಇರಬೇಕಂದ್ರೆ, ಶತ್ರುಗಳೆಂದೇ ಭಾವಿಸಿದ್ದನು, ಅವರ ಕುಟಿಲ ನೀತಿ ವಿರೋಧಿಸ್ತಾ ಇದ್ದನು, ನಿರಂತರವಾಗಿ ಹೋರಾಡಿದನು, ಭಾರತದಿಂದ ಬ್ರಿಟಿಷರನ್ನು ಓಡಿಸದ ಅವನ ಆದ್ಯ ಕರ್ತವ್ಯವೆಂದು ತಿಳಿದಿದ್ದನು, ಇವರ ವಿರೋಧಿಗಳನ್ನು ಸಂಘಟಿಸಿದ ಮತ್ತು ನೆರವು ಅಪೇಕ್ಷಿಸಿದ, ಬ್ರಿಟಿಷರ ವ್ಯಾಪಾರ ಏಕಸ್ವಾಮ್ಯ ಮುರಿಯಲು ಪ್ರಯತ್ನ ಪಡ್ತಾ ಇದ್ದ, ಬ್ರಿಟಿಷರ ಸಾಮರ್ಥ್ಯ, ಕುತಂತ್ರ, ಚಾಣಾಕ್ಷ ನೀತಿಯನ್ನು ತಿಳಿದಿದ್ದನು. ವಿದ್ಯಾರ್ಥಿಗಳೇ, ಇಂತಹ ಇಂಪಾರ್ಟೆಂಟ್ ಅಧ್ಯಾಯವಾರು ಮಾಡೆಲ್ ಕ್ವೆಶ್ಚನ್ಗಳು ಮತ್ತು ಡೈಲಿ MCQಗಳು ಮತ್ತು ನಿಮ್ಮ ಪ್ರಿಪ್ರೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ GPSTR ಆಗಿರ್ಬೋದು, PSTR, HSTR ಮತ್ತು TET ಮತ್ತು CTET ಸಂಬಂಧಿತ ಎಲ್ಲ ರೀತಿಯ ಕ್ವಾಲಿಟಿ ಕಂಟೆಂಟ್ ನೋಟ್ಸ್ ಆಗಿರ್ಬೋದು, ಕ್ಲಾಸ್ಗಳು ಅವೈಲೇಬಲ್ ಇದೆ. ಸೊ ಈಗಲೇ ನೋಡಿ, ನಿಮ್ಮ ಒಂದು ಡ್ರೀಮ್ ಜಾಬ್ಗೆ ಮೊದಲನೇ ಮೆಟ್ಟಿಲು ಇಲ್ಲಿಂದಲೇ ಪ್ರಾರಂಭಿಸೋಣ ಅಂತ ಹೇಳ್ತಾ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಅಂದೇ ಭಾಗ 2ರ ಜೊತೆ ನಾನು ನಿಮ್ಮ ಜೊತೆ ಸೇರಿಕೊಳ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.